ಭಾರತದ ಮೇಲೆ ಇಸ್ರೇಲ್ ಇರಾನ್ ಯುದ್ಧದ ನೇರ ಪರಿಣಾಮ ಬಿದ್ದಿದೆ. ಗ್ಯಾಸ್ ಪೂರೈಕೆಯ ವಿಚಾರದಲ್ಲಿ ಗೊಂದಲ ಏರ್ಪಟ್ಟಿದೆ. ಇದರಿಂದ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದು ಆಟೋ ಕ್ಯಾಬ್ ಚಾಲಕರು ಪರದಾಡುವಂತಾಗಿದೆ. ಆಲ್ರೆಡಿ ಬುಕ್ ಆಗಿರೋರು ಬಂದರೂ ಕೂಡ ಅವರಿಗೆ OTP ಜನರೇಟ್ ಆಗದಲ್ಲೇ ಸಿಲಿಂಡರ್ ಕೊಡ್ತಾ ಇಲ್ಲ. ಗಾಬರಿ ಜಾಸ್ತಿ ಆಗಿ ಪ್ಯಾನಿಕ್ ಬುಕಿಂಗ್ ಜಾಸ್ತಿ ಆಗಿದೆ ಅಷ್ಟೇ. ಬುಕಿಂಗ್ ಯಾವುದು ತಗೋತಾ ಇಲ್ಲ. ಪ್ಲಾಂಟ್ ಕಡೆಯಿಂದ ಬರ್ತಾನೆ ಇಲ್ಲ ಸರ್. ಪೂರೈಕೆ ಇಲ್ಲ ಅಂದ್ರೆ ಹೆಂಗ್ ಸಪ್ಲೈ ಮಾಡೋದು? ಗ್ಯಾಸ್ ಸಮಸ್ಯೆ ದಿನ ದಿನ ಹೆಚ್ಚಾಗ್ತಾ ಇರೋದ್ರಿಂದ ನಮಗೆಲ್ಲೋ ಒಂದ್ ಕಡೆ ಕ್ಲೋಸ್ ಮಾಡುವಂತ ಆತಂಕ ಸೃಷ್ಟಿಯಾಗಿದೆ. ಈಗ ಗಲ್ಫ್ ರಾಷ್ಟ್ರಗಳ ಯುದ್ಧದ ನೇರ ಎಫೆಕ್ಟ್ ಭಾರತದ ಮೇಲೆ ಬಿದ್ದಿದೆ. ಅದರಲ್ಲೂ LPG ಸಿಲಿಂಡರ್ಗಳ ಪೂರೈಕೆಯ ವಿಚಾರದಲ್ಲಿ ಗೊಂದಲ ಏರ್ಪಟ್ಟಿದೆ. ರಾಜ್ಯದ ಹಲವು ಕಡೆಗಳಲ್ಲಿ ಸಿಲಿಂಡರ್ಗಳಿಗಾಗಿ ಗ್ಯಾಸ್ ಏಜೆನ್ಸಿಗಳ ಮುಂದೆ ಜನರು ಕ್ಯೂ ನಿಂತಿದ್ದರು. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆಯಲ್ಲಿ ಗ್ಯಾಸ್ ಬುಕ್ ಮಾಡುವುದಕ್ಕೆ ಜನರು ಮುಗಿಬಿದ್ದಿದ್ದರು. ಕುವೆಂಪು ರಸ್ತೆಯ ಗ್ಯಾಸ್ ಏಜೆನ್ಸಿ ಬಳಿ ಸಿಲಿಂಡರ್ ಬುಕ್ ಮಾಡಲು ಜನ ನಿಂತಿದ್ದ ದೃಶ್ಯ ಕಂಡುಬಂತು. ಚಿಕ್ಕಮಗಳೂರಿನ ಕಲ್ಯಾಣನಗರದ ಏಜೆನ್ಸಿ ಬಳಿ ಜಮಾಯಿಸಿದ ಕಾರಣಕ್ಕೆ ಏಜೆನ್ಸಿಯನ್ನೇ ಕ್ಲೋಸ್ ಮಾಡಿದ್ದರು. ಕ್ಲೋಸ್ ಮಾಡುತ್ತಿದ್ದಂತೆ ಗ್ರಾಹಕರು ಆಕ್ರೋಶಗೊಂಡರು. ಬುಕ್ ಮಾಡುವುದಕ್ಕೆ ಸರ್ವರ್ ಸಮಸ್ಯೆ ಆಗ್ತಿದೆ ಎಂದು ಆಕ್ರೋಶ ಹೊರಹಾಕಿದ್ರು. ಒಂದು ವಾರದಿಂದ ಬುಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ವಿ, ಯಾವುದು ಬುಕ್ಕಿಂಗು ತಗೊಂತಿಲ್ಲ. ಅಂದ್ರೆ ಇವ್ರು ಮೊಬೈಲ್ ಬುಕ್ ಮಾಡ್ಲಿಕ್ಕೆ ಅಂತ ನಮಗೆ ಆಪ್ಷನ್ ಕೊಟ್ಟಿದ್ದಾರೆ. ಕಾಲ್ ಮಾಡಿದ್ರೆ ಕಾಲ್ ಯಾವುದು ಕರೆಕ್ಟಾಗಿ ಕನೆಕ್ಟ್ ಆಗಲ್ಲ. ಅದು ಕನೆಕ್ಟ್ ಆದ್ರೂ ಕೂಡ ಬುಕ್ ಆಗಿರೋದು ಯಾವುದು ಬರಲ್ಲ. ಅದಾದ್ಮೇಲೆ ಇಲ್ಲಿ ಆಲ್ರೆಡಿ ಬುಕ್ ಆಗಿರೋರು ಬಂದರೂ ಕೂಡ ಅವ್ರಿಗೆ OTP ಜನರೇಟ್ ಆಗದಲ್ಲೇ ಸಿಲಿಂಡರ್ ಕೊಡ್ತಾ ಇಲ್ಲ. ಈಗ ಎಲ್ಲ ನಾವು ಜನಗಳು ನೋಡಿರೋ ಪ್ರಕಾರ ಗೋಡನ್ನಲ್ಲಿ ಸ್ಟಾಕ್ ಇದೆ. ನಾವು ಈವನ್ ಸರ್ವರ್ ಇಶ್ಯೂ ಇದ್ರೆ ನೀವು ಮ್ಯಾನ್ಯುಯಲ್ ಆಗಿ ಎಂಟ್ರಿ ಮಾಡ್ಕೊಂಡು ನಮಗೆ ಅಟ್ಲೀಸ್ಟ್ ಸರ್ವಿಸ್ ಕೊಡಿ, ನೀವು ಆಮೇಲೆ ಅದನ್ನ ಸಿಸ್ಟಮಿಗೆ ಆ್ಯಡ್ ಮಾಡಿ ಅಂತ ಹೇಳಿದ್ರು ಕೂಡ ಅದಕ್ಕೂ ಹೋಗ್ತಾ ಇಲ್ಲ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯಲ್ಲೂ ಗ್ಯಾಸ್ಗಾಗಿ ಆತಂಕ ಶುರುವಾಗಿದೆ. ಏಜೆನ್ಸಿ ಬಳಿ ಜನರು ಜಮಾವಣೆಗೊಂಡಿದ್ದರು. ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಜಮಾಯಿಸತೊಡಗಿದಾಗ ಕಂಟ್ರೋಲ್ ಮಾಡುವುದಕ್ಕೆ ಪೊಲೀಸರು ಬರಬೇಕಾಯಿತು. ಬೀದರ್ನ ಏಜೆನ್ಸಿಗಳ ಮುಂದೆ ಬಿಸಿಲನ್ನೂ ಲೆಕ್ಕಿಸದೆ ಜನ ಕ್ಯೂ ನಿಂತಿದ್ದರು. ಏಜೆನ್ಸಿ ಸಿಬ್ಬಂದಿ ಮತ್ತು ಗ್ರಾಹಕರ ನಡುವೆ ವಾಗ್ವಾದವೇ ನಡೆಯಿತು. ಸಿಲಿಂಡರ್ ಸ್ಟಾಕ್ ಇಲ್ಲ, 5 ರಿಂದ 6 ದಿನ ಬಿಟ್ಟು ಬನ್ನಿ ಅಂತಿದ್ದಾರೆ ಎಂದು ಜನರು ಅಳಲು ತೋಡಿಕೊಂಡರು. ಹಾಸನದ ಗ್ಯಾಸ್ ವಿತರಣಾ ಕೇಂದ್ರಕ್ಕೂ ಜನರು ಮುಗಿಬಿದ್ದಿದ್ದರು. ಗ್ಯಾಸ್ ಸಿಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಜನರು ಬುಕ್ ಮಾಡಲು ಮುಂದಾಗಿದ್ದರು. ಏಜೆನ್ಸಿ ಮಾಲೀಕರು ಎಷ್ಟೇ ಆಶ್ವಾಸನೆ ಕೊಟ್ಟರೂ ಜನ ಕೇಳುತ್ತಿರಲಿಲ್ಲ. ರಾಮನಗರದಲ್ಲೂ ಗ್ಯಾಸ್ಗೆ ಬೇಡಿಕೆ ಹೆಚ್ಚಾದ ಕಾರಣಕ್ಕೆ ಕಮರ್ಷಿಯಲ್ ಗ್ಯಾಸ್ನ ಬುಕ್ಕಿಂಗ್ ಅನ್ನೇ ನಿಲ್ಲಿಸಲಾಗಿದೆ. ಸರ್, ಯುದ್ಧದ ಹಿಂದೆ ಮೊದಲು ಇದು ನಮಗೆ ಲೋಡ್ ಏನು ಬುಕ್ ಇದು ಮಾಡಿರ್ತಾರೆ, ಇವತ್ತು ಬುಕ್ ಮಾಡಿದ್ದು ಇವತ್ತೇ ಕೊಡ್ತಾ ಇದ್ದು, ಆ ಲೆಕ್ಕದಲ್ಲಿ ಇತ್ತು. ಇವಾಗ ಬುಕ್ ಮಾಡಿದ್ರೆ 5 ದಿಂದ 6 ದಿವಸ ಆಯ್ತೈತೆ. ಇವಾಗ ಇನ್ನು ಮುಂದೆ ಲೇಟ್ ಆಗ್ಬೋದು. ಆಮೇಲೆ ಬುಕ್ಕಿಂಗ್ ಯಾವುದು ತಗೋತಾ ಇಲ್ಲ. ಮೈಸೂರಿಂದ ನಮಗೆ ಸರಬರಾಜು ಆಯ್ತಾ ಇದ್ದಿತ್ತು. ಈಗ ಮೈಸೂರಲ್ಲೇ ಅವರೇ ಹೇಳ್ತಾರೆ ಕಮರ್ಷಿಯಲ್ ಲೋಡ್ನ ಕಳಿಸ್ಬೇಡಿ, ಕಳಿಸಿದ್ರೆ ನಮಗೆ ಲೋಡ್ ಕೊಡೋಕ್ಕಾಗಲ್ಲ, ಡೊಮೆಸ್ಟಿಕ್ಗೆ ಕೊಡೋಕ್ಕಾಯ್ತಾ ಇಲ್ಲ, ಮನೆ ಸಿಲಿಂಡರ್ನೇ ನಾವು ಕೊಡೋಕ್ಕಾಯ್ತಾ ಇಲ್ಲ, ಕಳಿಸ್ಬೇಡಿ ಅಂತ. ಇನ್ನೊಂದೆಡೆ ಮಂಡ್ಯದಲ್ಲಿ ಗೃಹ ಬಳಕೆಯ ಸಿಲಿಂಡರ್ನ ಅಭಾವವಿಲ್ಲ. ಹಾಗಾಗಿ ಯಾರೂ ಮುಂಗಡ ಬುಕ್ ಮಾಡದಂತೆ ಸೂಚಿಸಲಾಗಿದೆ. ಗೃಹ ಬಳಕೆ ಸಿಲಿಂಡರ್ ಅನ್ನೇ ಕಮರ್ಷಿಯಲ್ಗೆ ಬಳಸಿಕೊಂಡ್ರೆ ಕಾನೂನು ಕ್ರಮ ಕೈಗೊಳ್ಳುವ ಎಚ್ಚರಿಕೆ ನೀಡಲಾಗಿದೆ. ಮಂಡ್ಯ ಜಿಲ್ಲೆಗೆ ಏನು ವಿವರ ಕೊಡಬೇಕು ಅಂದರೆ ಆ ಥರ ಕೊರತೆ ಅನ್ನೋದು ಡೊಮೆಸ್ಟಿಕ್ ಗ್ಯಾಸಲ್ಲಿ ಇಲ್ಲ, ಡೊಮೆಸ್ಟಿಕ್ LPG ಗ್ಯಾಸಸಲ್ಲಿ ಇಲ್ಲ. ಇದು ಮಾಹಿತಿ ನಮಗೆ ಬಂದಿರೋದು ಎಲ್ಲ ಸೇಲ್ಸ್ ಆಫೀಸರ್ಸ್ ಅಂದರೆ HPC, BPC ಮತ್ತು IOC ಸೇಲ್ಸ್ ಆಫೀಸರ್ಸಿಂದ ಈ ಮಾಹಿತಿ ನಮಗೆ ಸಿಕ್ಕಿದೆ. LPG ಡೊಮೆಸ್ಟಿಕ್ ಸಿಲಿಂಡರ್ಸ್ ಬಗ್ಗೆ ಯಾವುದೇ ಕೊರತೆ ಇಲ್ಲ. ಯಾರು ದಯವಿಟ್ಟು ಹಾಗಾಗಿ ಪ್ಯಾನಿಕ್ ಬುಕ್ಕಿಂಗ್ ಮಾಡೋಕ್ಕೆ ಹೋಗಬೇಡಿ ಅನಾವಶ್ಯಕವಾಗಿ. ಸೊ ಏನು ಶಾರ್ಟೇಜ್ ಇಲ್ಲದೆ ಇರೋದ್ರಿಂದ ನೀವು ಮುಂಚೆ ಹೇಗೆ ಬುಕ್ ಮಾಡ್ತಿದ್ದೀವಿ ಅದೇ ರೀತಿ ಬುಕ್ ಮಾಡಿದ್ರೆ ಏನೂ ತೊಂದರೆ ಇಲ್ಲ. ಇನ್ನು ಹೋಟೆಲ್ ಉದ್ಯಮಕ್ಕೂ ಗ್ಯಾಸ್ ಅಭಾವದ ಬಿಸಿ ತಟ್ಟಿದೆ. ಹೋಟೆಲ್ಗಳ ಬೋಂಡಾ, ಬಜ್ಜಿ, ದೋಸೆ ಐಟಂಗಳಿಗೆ ಬ್ರೇಕ್ ಬಿದ್ದಿದೆ. ಸೌದೆ ಒಲೆ ಅಡುಗೆ, ತೆಂಗಿನ ಚಿಪ್ಪು, ಅಡಿಕೆ ಹೊಟ್ಟು ಬಳಕೆ ಮಾಡಲಾಗ್ತಿದೆ. ಕೆಲ ಹೋಟೆಲ್ಗಳಲ್ಲಿ ಗ್ರಾಹಕರ ಸೀಟುಗಳನ್ನು ಕಡಿತ ಮಾಡಲಾಗಿದೆ. ಅನ್ನ, ಸಾಂಬಾರ್, ರೈಸ್ ಬಾತ್ಗಳಷ್ಟೇ ಸಿಗ್ತಿವೆ. ಆದರೂ ಹೋಟೆಲ್ಗಳನ್ನ ಬಂದ್ ಮಾಡದಿರಲು ಬೆಂಗಳೂರು ಅಸೋಸಿಯೇಷನ್ ನಿರ್ಧರಿಸಿದೆ. ಬೆಂಗಳೂರಿನಲ್ಲಿ ಯಾವುದೇ ಹೋಟೆಲ್ಗಳು ಇನ್ನು ಮುಂದೆ ಬಂದ್ ಆಗುವುದಿಲ್ಲ. ಬಂದ್ ಆಗಿರುವಂಥ ಹೋಟೆಲ್ಗಳನ್ನು ಮಾತನಾಡಿ ಆದಷ್ಟು ಬೇಗ ಓಪನ್ ಮಾಡಲಿಕ್ಕೆ ನಾವು ಪ್ರಯತ್ನಗಳನ್ನು ಮಾಡ್ತೇವೆ ಸಂಘದ ಪರವಾಗಿ. ಖಂಡಿತ ಸಮಸ್ಯೆ ಇದೆ, ಒಂದರ ಮೇಲೆ ಒಂದು ಸಮಸ್ಯೆಗಳಿದೆ. ಸಮಸ್ಯೆಯನ್ನು ಸುಧಾರಿಸಿಕೊಂಡು ಹೋಗುವಂಥ ಶಕ್ತಿ ಕೂಡ ನಮಗೆ ಹೋಟೆಲ್ ಉದ್ಯಮರಿಗೆ ಇದೆ ಅನ್ನುವಂಥ ನಂಬಿಕೆಯಲ್ಲಿ ನಾನು ನಮ್ಮ ಹೋಟೆಲ್ ಮಾಲೀಕರಲ್ಲಿ ಈಗಾಗಲೇ ಮಾತನಾಡಿದ್ದೇನೆ.
ಇನ್ನು ಉಡುಪಿಯಲ್ಲಿ ಗ್ಯಾಸ್ಗೆ ಪರ್ಯಾಯವಾಗಿ ಸೌದೆ ಒಲೆಗೆ ಗೇರು ಬೀಜದ ಸಿಪ್ಪೆ ಬಳಸಿ ಅಡುಗೆ ಮಾಡಲಾಗ್ತಿದೆ. ಕೆಲವು ಕಡೆ ನಾನ್ ವೆಜ್ ಹೋಟೆಲ್ಗಳು ಬಂದಾಗಿವೆ. ನಮಗೆ ಗ್ಯಾಸ್ ಒಂದು ಆಲ್ಟರ್ನೇಟಿವ್ ಅಷ್ಟೇ, ಒಂದು 20% ಇದೆ. ಕೆಲವು ಎಣ್ಣೆ ತಿಂಡಿ ಇದಕ್ಕೆ ಮಾತ್ರ ನಾವು ಯೂಸ್ ಮಾಡ್ತಾ ಇದ್ದಾರೆ. ಈಗ ಅದನ್ನು ಕೂಡ ಇದರಲ್ಲೇ ಮಾಡ್ಬೇಕಂತ ಅಷ್ಟೇ, ಮತ್ತೇನಿದಿಲ್ಲ. ಹೌದು, ಕ್ಯಾಶು ಕೇಕ್ ಅದು ಆಕ್ಚುಲಿ ಗೇರು ಬೀಜ ಸಿಪ್ಪೆದು ಎಣ್ಣೆ ತೆಗೆದ ನಂತರ ಉಳಿಯುವಂತ ಹಿಂಡಿ, ಅದನ್ನು ನಾವು ಒಲೆಗೆ ಯೂಸ್ ಮಾಡೋದು. ಮತ್ತೊಂದೆಡೆ ಆಟೋ ಕಾರುಗಳಿಗೆ ಬಳಸುವ ಸಿಎನ್ಜಿ ಸಿಗದೆ ಚಾಲಕರು ಪರದಾಡುವಂತಾಗಿದೆ. ಹುಬ್ಬಳ್ಳಿಯಲ್ಲಿ ಕೆಲ ಗ್ಯಾಸ್ ಬಂಕ್ಗಳನ್ನೇ ಬಂದ್ ಮಾಡಲಾಗಿದೆ. ಕೃತಕ ಅಭಾವ ಸೃಷ್ಟಿಸಿ ಸುಲಿಗೆ ಮಾಡುತ್ತಿದ್ದಾರೆ ಎಂಬ ಆರೋಪ ಮಾಡಲಾಗಿದೆ. ಶಾಲೆಗಳಿಗೆ ಮಕ್ಕಳನ್ನ ಕರೆದೊಯ್ಯಲು ಸಂಕಷ್ಟ ಎದುರಾಗಿದೆ ಎಂದು ಆಟೋ ಚಾಲಕರು ಅಳಲು ತೋಡಿಕೊಂಡಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಹುಳಿ ನಗರದಲ್ಲಿ ಆಟೋ ರಿಕ್ಷಾ ಚಾಲಕರು ಸರಿಯಾದ ರೀತಿಯಲ್ಲಿ LPG ಪಂಪು LPG ಸಿಗ್ತಾ ಇಲ್ಲ ಅಂತೇಳಿ ನಮ್ಮ ಕಚೇರಿಗೆ ಬಂದು ನಮ್ಮ ಮೇಲೆ ಕಚೇರಿಯಲ್ಲಿ ಕೂತುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಯಾಕಂದರೆ ಇವತ್ತು ಆಟೋ ರಿಕ್ಷಾ ಚಾಲಕರು 200 ರೂಪಾಯಿ 300 ರೂಪಾಯಿ LPG ಹಾಕ್ಕೊಂಡು 400-500 ರೂಪಾಯಿ ದುಡ್ಕೊಂಡು ಇಡೀ ಹೆಂಡತಿ ಮಕ್ಕಳಂತ ತಾಯಿ ತಂದೆಯನ್ನು ಸಾಕುವಂಥ ಆಟೋ ರಿಕ್ಷಾ ಚಾಲಕರು ಮಾಡ್ತಿದ್ದಾರೆ. ಹಾಗಾಗಿ ಇದನ್ನ ಕೂಡಲೇ ಸಂಬಂಧಪಟ್ಟ ಇಲಾಖೆ, ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರ, ಸಂಬಂಧಪಟ್ಟ ಅಧಿಕಾರಿಗಳು ಇದರ ಮೇಲೆ ಕ್ರಮ ತಗೋಬೇಕು. ಯಾಕಂದ್ರೆ ಇದೇ ರೀತಿ ಮುಂದುವರೆದ್ರೆ ಸರ್ಕಾರದ ವಿರುದ್ಧ ರೋಡಿಗಿಳಿದು ಹೋರಾಟ ಮಾಡಬೇಕಾಗ್ತದೆ. ಅಷ್ಟೇ ಅಲ್ಲ, ಹಾಗೆ ರಾಜ್ಯ ಸರ್ಕಾರದ ಇಂದಿರಾ ಕ್ಯಾಂಟೀನ್ಗಳ ಮೇಲೂ ಗ್ಯಾಸ್ ಹೊಡೆತ ಬಿದ್ದಿದೆ. ಕಲಬುರಗಿಯ ಇಂದಿರಾ ಕ್ಯಾಂಟೀನ್ನಲ್ಲಿ ಗ್ಯಾಸ್ ಸಿಗದ ಕಾರಣಕ್ಕೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡಲಾಗ್ತಿದೆ. ಉಪ್ಪಿಟ್ಟು, ರೈಸ್ ಬಾತ್, ಅವಲಕ್ಕಿ ಕೊಡಲಾಗ್ತಿದೆ. ಸೌದೆಯಿಂದ ಇಡ್ಲಿ, ದೋಸೆ, ಪೂರಿ ಮಾಡೋಕ್ಕಾಗ್ತಾ ಇಲ್ಲ. ಕೇವಲ ಉಪ್ಪಿಟ್ಟು, ಆಮೇಲೆ ರೈಸ್ ಬಾತು, ಅವಲಕ್ಕಿ 3 ಐಟಮ್ ಮಾತ್ರ ಕೊಡ್ತಾ ಇದ್ದೀವಿ ನಾವು. ಇಲ್ಲಿಯ ರೋಗಿಗಳಿಗೆ ಇಡ್ಲಿ ಬೇಕಂತ ಜನ ಇಲ್ಲೇ ವಾದ ಮಾಡ್ತಾ ಇದ್ದಾರೆ. ಹೀಗಾಗಿ ನಮಗೆ ಭಾಳ ತೊಂದರೆ ಆಗಿದೆ ಇಲ್ಲಿ. ಈ ಗ್ಯಾಸ್ ಸಮಸ್ಯೆ ರಾಜ್ಯದಲ್ಲಷ್ಟೇ ಅಲ್ಲ, ದೇಶದುದ್ದಕ್ಕೂ ಕಾಡುತ್ತಿದೆ. ಗ್ಯಾಸ್ ಏಜೆನ್ಸಿಗಳ ಮುಂದೆ ಜನರು ಕ್ಯೂ ನಿಂತಿರುವ ದೃಶ್ಯಗಳು ಉತ್ತರದ ರಾಜ್ಯಗಳಲ್ಲೂ ಕಾಣುತ್ತಿದೆ. ನಾಳೆಯಿಂದಲೇ ವಾಣಿಜ್ಯ ಬಳಕೆಯ ಗ್ಯಾಸ್ ಪೂರೈಕೆಯನ್ನ ಮತ್ತೆ ಆರಂಭಿಸುವ ಭರವಸೆ ಕೇಂದ್ರ ಸರ್ಕಾರದಿಂದ ಸಿಕ್ಕಿದೆ. ಆದಷ್ಟು ಬೇಗನೆ ಗ್ಯಾಸ್ ಸಿಲಿಂಡರ್ಗಳನ್ನು ಒದಗಿಸುವಲ್ಲಿ ಕೇಂದ್ರ ಸರ್ಕಾರ ಯಶಸ್ವಿಯಾದರೆ ಮಾತ್ರ ಜನರು ನಿಟ್ಟುಸಿರು ಬಿಡಲು ಸಾಧ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.